ಸಮಸ್ತ ಸನಾತನ ಧರ್ಮೀಯರಿಗೆ ನಮಸ್ಕಾರ. ನೋಡಿ, ಇವತ್ತು ಎಲ್ಲ ಕಡೆ ಕೂಡ ಯಾವುದೇ ಜನಗಳು ನೋಡಿದ್ರು ಕೂಡ ನಮಗೆ ಕಷ್ಟ 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 ಅಂತ ಹೇಳ್ತಾ ಇರ್ತಾರೆ. ಜೊತೆಯಲ್ಲಿ ಯಾವುದೇ ಬಿಸ್ನೆಸ್ಸಿಗೆ ಕೈ ಹಾಕಿದ್ರು ಕೂಡ ಸಾಕಷ್ಟು ಜನ ನನಗೆ ಲಾಸ್ ಆಗ್ತಾ ಇದೆ, ಎಲ್ಲ ಇದು ಕ್ವಶನೇನೆ. ನಮಗೆ ತುಂಬಾ ಚೆನ್ನಾಗಿ ನಡೀತಿತ್ತು, ಲಾಸ್ ಆಗ್ತಾ ಇದೆ ಅಂತ ಕೆಲವರು ಅಂತಿರ್ತಾರೆ. ಕೆಲವ್ರು ಏನಾಗ್ತಾ ಇರ್ತದೆ ಅಂದ್ರೆ ಅವ್ರಿಗೆ ಅದರಲ್ಲಿ ಅನುಭವಗಳಿರಲ್ಲ. ಅನುಭವಗಳಿಲ್ದಲೇ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಆ ಬಿಸ್ನೆಸ್ಗಳೆಲ್ಲ ಲಾಸ್ ಆಗ್ತಾ ಇರ್ತದೆ. ಮತ್ತೆ ಸಾಕಷ್ಟು ಆಸ್ತಿ ಪಾಸ್ತಿಗಳನ್ನು ಕೂಡ ಮಾರ್ಕೊಂಡು ಅದನ್ನ ಮತ್ತೆ ಲಾಸ್ ಮಾಡ್ಕೊಳ್ತಾ ಇರ್ತಾರೆ. ಯಾತಕ್ಕೆ ಅಂತಂದ್ರೆ, ಒಂದು ಅನುಭವದ ಕೊರತೆ, ಒಂದು ನಮ್ಮ ಆಚಾರ ವಿಚಾರದ ಕೊರತೆ. ನಮ್ಮ ಆಚಾರ ವಿಚಾರ ಕರೆಕ್ಟ್ ಆಗಿದ್ರೆ ನಾವೆಲ್ಲ ಕೂಡ ನಮಗೆ ಎಲ್ಲ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸಿದ್ಧಿಸುತ್ತೆ. ಇದು ಅದಕ್ಕೋಸ್ಕರನ ನಮಗೆ ಆಚಾರ ವಿಚಾರಗಳನ್ನ ನಾವು ಕಲ್ತ್ಕೊಳ್ಳೋಣ ಅಂತಂದ್ರೆ, ನಾವು ಆ ಗುರು ಹಿರಿಯರಿಗೆ ನಾವೊಂದು ಒಂದು ಬೆಲೆಯನ್ನು ಕೊಡ್ತಾ ಇಲ್ಲ. ಆ ಗುರು ಹಿರಿಯರ ಮುಖಾಂತರ ನಾವು ತಿಳ್ಕೊಳ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಯಾವುದೇ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಇದೆ. ನಾವು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಯಾವುದನ್ನೇ ತಗೊಂಡ್ಲಿ, ನಾವು ಏನು ರಾಮಾಯಣ, ಮಹಾಭಾರತ, ಭಗವದ್ಗೀತೆಯನ್ನ ಸರಿಯಾಗಿ ಅಳವಡಿಸ್ಕೊಂಡ್ರೆ, ಸರಿಯಾಗಿ ಓದ್ಕೊಂಡ್ರೆ, ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಲೈಫಲ್ಲಿ ಕಷ್ಟಗಳು ಅನ್ನೋದೇ ಬರೋದಿಲ್ಲ. ಆದರೂ ಕೂಡ ನಾವು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ನಾವು ನಮ್ಮ ಧರ್ಮದ ಬಗ್ಗೆನೂ ತಿಳ್ಕೊಳ್ಳೋದಿಲ್ಲ, ನಮ್ಮ ಸನಾತನ ಧರ್ಮದ ಬಗ್ಗೆ ಆಚಾರ ವಿಚಾರಗಳೇನು ತಿಳ್ಕೊಳ್ಳೋದಿಲ್ಲ. ಇಲ್ಲ ಗುರು ಹಿರಿಯರು ಯಾರಾದ್ರೂ ಮನೆಗೆ ಯಾರಾದ್ರೂ ಹಿರಿಯರಿದ್ರೆ ಅದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನೂ ತಿಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ಈಗೋ ಇದರಲ್ಲಿ ಇದ್ದೀವಿ, ನಾನು ಅಂತಕ್ಕಂಥ ಅಹಂಕಾರದಲ್ಲಿದ್ದೀವಿ. ಈ ಅಹಂಕಾರದಿಂದ ನಾವೇನಾಗ್ತಾ ಇದೀವಿ ಅಂತಂದ್ರೆ ಸಾಕಷ್ಟು ಇದರಲ್ಲಿ ನಾವು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರನ ನೀವು ಯಾವುದೇ ಬಿಸ್ನೆಸ್ ಮಾಡೋಣ ತಗೊಳ್ಳಿ, ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಸನಾತನ ಧರ್ಮವನ್ನ ನಾವು ಅದರಲ್ಲಿ ಎಲ್ಲ ಕೂಡ ಅಡಗಿದೆ. ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸೊಲ್ಯೂಷನ್ ಅಡಗಿದೆ. ನೋಡಿ, ಪ್ರತಿಯೊಬ್ಬರು ಕೂಡ ಈ ಒಂದು ಹೂವನ್ನ ನೀವು ಸದಾಕಾಲ ನಿಮ್ಮ ಜೊತೆನಲ್ಲಿ ಇದ್ರೆ ನಿಮಗೆ ಸೋಲು ಅನ್ನೋದು ಇರೋದಿಲ್ಲ. ಅಂದ್ರೆ ಈ ಹೂವನ್ನ ಗಂಡಸರಾದ್ರೆ ಪ್ಯಾಂಟ್ ಜೋಬಲ್ಲಿ ಹಾಕೊಂಡು ಹೋಗ್ಬೋದು, ಹೆಂಗಸರಾದ್ರೆ ವ್ಯಾನಿಟಿ ಜೋಬಲ್ಲಿ ಹಾಕೊಂಡು ಹೋಗ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಮಾಡೋ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬಹುದು. ಈ ರೀತಿಯಲ್ಲಿ ಆ ಹೂ ಯಾವುದು ಅಂತ ಅಂತೇಳಿ, ಯಾಕೆಂದ್ರೆ ಎಷ್ಟೋ ಜನ ಆ ಹೂವನ್ನು ಕೂಡ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ ನಾವು ಈಗಿನ ಜಾವಕ್ಕೆ ಎದ್ದೊಳ ಅಭ್ಯಾಸ ಇಟ್ಕೋಬೇಕು. ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು ಅಂತ ಹೇಳುತ್ತೆ ಪುರಾಣಗಳು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾವಾಗಲೂ ಕೂಡ ಒಂದು ಪದ್ಮಾಸನದಲ್ಲಿ ಕೂತ್ಕೊಂಡು ಓಂ ಸೂರ್ಯಾಂಜನೇಯ ನಮಃ ಅಂತೇಳಿ ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಧ್ಯಾನ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಯಾಕೆ ಸೂರ್ಯಾಂಜನೇಯ ಅಂತಲೇ ಹೇಳ್ಬೇಕು ಅಂತ ಹೇಳ್ತೀವಿ? ನೋಡಿ, ಸೂರ್ಯ ಆರೋಗ್ಯವನ್ನ ಮತ್ತು ಸಕ್ಸಸ್ ಅನ್ನು ಕೊಡ್ತಾನೆ. ಸಕ್ಸಸ್ ಅಂದ್ರೆ ಜಯದ ಒಂದು ಅಧಿಪತಿ ಬಂದು ಸೂರ್ಯ. ಎಲ್ರಿಗೂ ಕೂಡ, ಯಾರಿಗೂ ಕೂಡ ಸೋಲು ಅನ್ನೋದು ಯಾರಿಗೂ ಬೇಡ. ಎಲ್ರಿಗೂ ಕೂಡ ಬೇಕಾಗಿರೋದು ಗೆಲುವು. ಆ ಗೆಲುವನ್ನ ಕೊಡ್ತಕ್ಕಂಥವನು ಸೂರ್ಯ. ಆದ್ರೆ ನಮಗೆ ಆ ಗೆಲುವಿನ ಮಂತ್ರವೇ ಗೊತ್ತಿಲ್ಲ. ಎಷ್ಟೋ ಜನಗಳಿಗೆ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ, ಸೂರ್ಯಾಂಜನೇಯ ದೇವಸ್ಥಾನಕ್ಕೆ ಸೂರ್ಯಪುರಕ್ಕೆ ಬಂದಾಗ ಕೇಳ್ತಾ ಇರ್ತೀನಿ, ನಿಮ್ಗೆ ಆದಿತ್ಯ ಹೃದಯ ಗೊತ್ತಾ ಅಂತಂದ್ರೆ ಇಲ್ಲ ಗೊತ್ತಿಲ್ಲ ಅಂತಾರೆ. ಹನುಮಾನ್ ಚಾಲೀಸ ಗೊತ್ತಾ ಅಂದ್ರೆ ಗೊತ್ತು ಅಂತಾರೆ, ಅದು ಎಷ್ಟು ಶ್ಲೋಕ ಇದೆ ಅಂತ ಗೊತ್ತಿಲ್ಲ. ಈ ರೀತಿಯಲ್ಲಿ ನಮಗೆ ನಮ್ಮ ಪುರಾಣದಲ್ಲಿ ಅಡಕವಾಗಿರ್ತಕ್ಕಂಥ ಯಾವುದೇ ಶ್ಲೋಕಗಳಿರ್ಬೋದು, ಯಾವುದೇ ಮಂತ್ರಗಳಿರ್ಬೋದು, ಯಾವುದೇ ಒಂದು ನೀತಿಗಳು ಯಾವುದನ್ನು ಕೂಡ ನಾವು ಅಳವಡಿಸ್ಕೊಳ್ತಾ ಇಲ್ಲ ನಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ನಾವು ಕಷ್ಟ ನಷ್ಟಗಳಿಗೆ ಈಡಾಗ್ತಾ ಇದ್ದೀವಿ. ಅದಕ್ಕೆ ಈ ಕಷ್ಟ ನಷ್ಟಗಳನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಾವು ಎದ್ದ ತಕ್ಷಣ ಫಸ್ಟ್ ಧ್ಯಾನ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ರೂಢಿ ಮಾಡಿಕೊಂಡು ನೀವು ಸ್ನಾನ ಮಾಡಿದಾದ್ಮೇಲೆ ಸೂರ್ಯ ನಮಸ್ಕಾರ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿದಾದ್ಮೇಲೆ ಸೂರ್ಯನಿಗೆ ಆರ್ಗೆ ಕೂಡ ಅಭ್ಯಾಸ ಇಟ್ಕೊಳ್ಳಿ. ಇದಾದ ಮೇಲೆ ಒಂದು ಬಿಳಿ ಎಕ್ಕದ ಗಿಡ ಇದೆಯಲ್ಲ, ಆ ಬಿಳಿ ಎಕ್ಕದ ಹೂವನ್ನ ನೀವು ನಿಮ್ಮ ಜೋಬಲ್ಲಿ ಅಥವಾ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಹಾಕ್ಕೊಳ್ಳಿ. ಅಂದ್ರೆ ನೀವು ಬಿಸ್ನೆಸ್ ಮಾಡೋದ್ರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ನೋಡಿ, ಎಷ್ಟೋ ಜನ ಈ ಬಿಳಿ ಎಕ್ಕದ ಗಿಡವನ್ನ ಗಣಪತಿ ಗಿಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಗಣಪತಿ ಹೂ ಅಂತ ತಿಳ್ಕೊಂಡಿದ್ದಾರೆ, ಇದು ಗಣಪತಿ ಗಿಡ ಅಂತ ತಿಳ್ಕೊಂಡಿದ್ದಾರೆ. ಗಣಪತಿಗೆ ತುಂಬಾ ಶ್ರೇಷ್ಠ, ಒಪ್ಕೊಳ್ತೀನಿ. ಆದ್ರೆ ಪುರೋಹಿತರು ಹೇಳ್ಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅರ್ಚಕರು ಯಾರೋ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡಿರೋದಿಲ್ಲ. ಅವ್ರು ಹೇಳಿದ್ದಾರೆ, ಈ ಗಣಪತಿ ಒಂದು ಗಿಡ, ಈ ಒಂದು ಏನು ಸೂರ್ಯನ ಗಿಡ ಇದೆ ಅಂದ್ರೆ ಬಿಳಿ ಎಕ್ಕದ ಗಿಡದಲ್ಲಿ ಗಣಪತಿ ವಾಸ ಮಾಡ್ತಾನೆ ಅಂತ ಹೇಳಿರೋದು. ಬಿಳಿ ಎಕ್ಕದ ಗಿಡದಲ್ಲಿ ಗಣಪತಿ ವಾಸ ಮಾಡೋ ಸತ್ಯ. ಅದೇ ರೀತಿಯಲ್ಲಿ ಬಿಳಿ ಎಕ್ಕದ ಗಿಡದಲ್ಲಿ ಬೇರ್ನಲ್ಲಿ ಗಣಪತಿ ಬರ್ತಾನೆ ಅಂತ ಹೇಳಿದ್ದಾರೆ, ಇದು ಕೂಡ ಸತ್ಯ.
ಆದ್ರೆ ಬಿಳಿ ಎಕ್ಕದ ಗಿಡ ಗಣಪತಿ ಗಿಡ ಅಂತ ಹೇಳಲಿಲ್ಲ ಅವರು. ನೋಡಿ, ಈ ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ. ಸೂರ್ಯ ಅಂದ್ರೆ ಗೆಲುವು, ಸೂರ್ಯ ಅಂದ್ರೆ ಸಕ್ಸಸ್, ಸೂರ್ಯ ಅಂದ್ರೆ ಜಯ, ಸೂರ್ಯ ಅಂದ್ರೆ ವಿನ್ ಅದು. ಆದ್ರೆ ನಾವೇನ್ ಮಾಡಿದೀವಿ ಅಂತಂದ್ರೆ ಅದನ್ನ ತಿಳ್ಕೊಂಡಿಲ್ಲ, ಗಣಪತಿ ಗಿಡ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ನೋಡಿ, ಅದಕ್ಕೋಸ್ಕರನ ನೀವೆಲ್ಲರೂ ಕೂಡ ಈ ಸ್ನಾನ ಆದ್ಮೇಲೆ ಹೋಗ್ಬಿಟ್ಟು ಆ ಎಕ್ಕದ ಗಿಡಕ್ಕೂ ಕೂಡ ನೀರನ್ನ ಹಾಕಿ, ನೀವು ಆ ಹೂವನ್ನ ತಂದು ನಾವು ಜೋಬಲ್ಲಿ ಹಾಕೊಂಡು ಹೋಗೋದು, ಅಥವಾ ಹೆಂಗಸರಾದ್ರೂ ವೆರೈಟಿ ಬ್ಯಾಗಲ್ಲಿ ಹಾಕೊಂಡು ಹೋಗೋದು, ಅಥವಾ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋದು ಮಾಡಿದ್ರೆ ಸಾಕು, ನಿಮ್ಗೆ ಲೈಫಲ್ಲಿ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ. ಯಾಕೆಂದ್ರೆ ಅದು ಸೂರ್ಯನ ಹೂ ಅಂತ ಹೇಳಿದೆ ನಾನು ಆಗ್ಲೇನೆ. ಯಾಕೆಂದ್ರೆ ಯಾವತ್ತು ಸೂರ್ಯನ ಹೂ ಅಂತ ಗೊತ್ತಾಗತ್ತಪ್ಪ ಅಂತಂದ್ರೆ, ನಿಮ್ಗೆ ಜ್ಯೋತಿಷ್ಯ ಅಥವಾ ಒಂದು ಇದನ್ನ ನೋಡ ಅಂತ ಅಭ್ಯಾಸ ಇಟ್ಕೊಂಡಿದ್ರೆ, ಪುರೋಹಿತರುಗಳು, ಅರ್ಚಕರುಗಳು, ಜ್ಯೋತಿಷಿಗಳು ಹೇಳ್ತಾ ಇರ್ತಾರೆ, ರಥಸಪ್ತಮಿ ಅಂದ್ರೆ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಸಪ್ತಮಿ ದಿನ ಬರುತ್ತೆ. ಅಂದ್ರೆ ರಥಸಪ್ತಮಿ ಅಂದ್ರೆ ಸೂರ್ಯ ಹುಟ್ಟಿದ ದಿನ. ಇಲ್ಲೂ ಕೂಡ ಪ್ರತಿ ವರ್ಷ ಸೂರ್ಯ ಹುಟ್ಟಿದ ದಿನ ಅಂದ್ರೆ ರಥಸಪ್ತಮಿ ದಿವಸ ಸೂರ್ಯಪುರದಲ್ಲಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ನಡೀತಿರ್ತದೆ. ಹೀಗಾಗಿ ಪ್ರತಿ ವರ್ಷ ರಥಸಪ್ತಮಿ ಯಾವತ್ತು ಬರುತ್ತೋ ಅವತ್ತು ತೇರಾಗತ್ತೆ, ಅವತ್ತು ರಥ ಹರಿತಿರ್ತದೆ. ಹೀಗಾಗಿ ನೋಡಿ, ಅದು ಸೂರ್ಯ ಹುಟ್ಟಿದ ದಿನ ಎಲ್ಲರೂ ಕೂಡ ಭುಜದ ಮೇಲೆ, ತಲೆಗಳ ಮೇಲೆ ಬಿಳಿ ಒಂದು ಎಕ್ಕದ ಗಿಡದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಿ ಅಂತ ಹೇಳಿರ್ತಾರೆ. ಆಗ ಎಷ್ಟೋ ಜನಕ್ಕೆ ಅವಾಗ ಫ್ಲಾಶ್ ಆಗ್ತಿರ್ತದೆ. ನೋಡಿ, ನೀವು ಯಾವುದೇ ನವಗ್ರಹ ಪೂಜೆನೋ ಅಥವಾ ಹೋಮಗಳನ್ನೇನಾದ್ರೂ ಮಾಡಿಸೋದಿದ್ರೆ, ಅಲ್ಲಿ ಯಾವುದೇ ರೀತಿಯ ಹೋಮ ಇರ್ಬೋದು, ಆ ಹೋಮಗಳು ಮಾಡಿಸ್ಬೇಕಾದ್ರೆ ಸಮಿತಿಗಳು ತಗೊಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ. ಆ ಸಮಿತಿಯಲ್ಲೂ ಕೂಡ ಆ ಬಿಳಿ ಎಕ್ಕದ ಕಡ್ಡಿಯನ್ನು ಬರೆದಿರ್ತಾರೆ. ಹೀಗಾಗಿ ಆ ಬಿಳಿ ಎಕ್ಕದ ಗಿಡಕ್ಕೆ ಅಷ್ಟು ಪ್ರಾಧಾನ್ಯತೆ ಇದೆ. ನಮಗೆ ಅದರ ಅನುಭವಗಳು ಆಗಿರೋದಿಲ್ಲ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಆ ಬಿಳಿ, ನಾನು ಆಗ್ಲೇ ಹೇಳ್ದಂಗೆ, ಆ ಬಿಳಿ ಎಕ್ಕದ ಗಿಡ ಗಣಪತಿ ಗಿಡ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಅದು ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ. ಹೀಗಾಗಿ ಈ ಸೂರ್ಯನ ಹೂವನ್ನ ಸದಾ ಕಾಲ ನಿಮ್ಮಲ್ಲಿ ಜೋಬಲ್ಲಿ ಇಟ್ಕೊಳ್ಳಿ, ಮತ್ತೆ ಬಾಗಿಲಿಗೂ ಬೇಕಾದ್ರೆ ಇಟ್ಕೋಬಹುದು, ಮತ್ತೆ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಅದು ಅಭಿವೃದ್ಧಿಯ ಸಂಕೇತ, ಸಕ್ಸಸ್ಸಿನ ಸಂಕೇತ, ಜಯದ ಸಂಕೇತ. ಅದಕ್ಕೆ ನಾವು ಯಾರಿಗೆ ಆದಿತ್ಯ ಹೃದಯ ಬರುತ್ತೋ ಅವ್ರಿಗೆ ಗೆಲುವು ಅನ್ನೋದು ಶತಸಿದ್ಧ. ಅದಕ್ಕೆ ಕೋರ್ಟ್ಗೆ ಹೋದ್ರೆ ಗೆಲುವು, ಆದಿತ್ಯ ಹೃದಯ ಬರ್ತಾ ಇದೆ ಅಂತಂದ್ರೆ, ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲುವು, ಬಿಸ್ನೆಸ್ ಮಾಡ್ತಿದ್ರೆ ಗೆಲುವು, ಎಲ್ಲ ರೀತಿಯ ಸಕ್ಸಸ್ ಕಾಣಬೇಕು ಅಂತಂದ್ರೆ ನಾವು ಈ ಹೂವನ್ನ ಸದಾ ಕಾಲ ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು. ರಾತ್ರಿ ಹೊತ್ತು ಬೇಕಾದ್ರೆ ಮನೆಗೆ ಬಂದಾಗ ಅದನ್ನ ತೆಗೆದುಬಿಟ್ಟು ಯಾವ್ದಾದ್ರು ಗಿಡದ ಬುಡಕ್ಕೆ ಹಾಕಿ, ಅಂದ್ರೆ ಯಾರು ತುಳಿದಲ್ಲ ಇರೋ ಜಾಗಕ್ಕೆ, ಯಾವ್ದನ್ನ ಪಾಟ್ಗೆ ಯಾವ್ದನ್ನ ಗಿಡ ಇದ್ರೆ ಅಲ್ಲಿಗೆ ಹಾಕಿ, ಸಾಯಂಕಾಲ ಬಂದಾಗ, ಮನೆಗೆ ಬಂದಾಗ, ಬೆಳಿಗ್ಗೆ ಹೋಗ್ಬೇಕಾದಾಗ, ಮನೆಯಿಂದ ತಗೊಂಡು ಹೋಗ್ಬೇಕಾದ್ರೆ ಆ ಹೂಗಳನ್ನ ಜೋಬಲ್ಲಿ ಹಾಕೊಂಡು ಹೋಗಿ. ಇಷ್ಟನ್ನು ಮಾಡಿದ್ರೆ ಸಾಕು, ನಿಮ್ಗೆ ಗೆಲುವು ಅನ್ನೋದು ಶತಸಿದ್ಧ.